ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮಮ್ಮ ನುಗ್ಗಿಕಾಯಿ ಸಾರು ಮಾಡ್ತಾಳಂತೆ. ಬಿಸಿಲಾಗಿ ಸಾರು ಮಾಡಬೇಡಮ್ಮ, ತಿನ್ನಂಗೆ ಅನ್ಸಲ್ಲ, ಮಜ್ಜಿಗೆ ಸಾರು ಮಾಡಂದ್ರೆ ಬೇಡ, ನುಗ್ಗಿಕಾಯಿ ಅದಾವು, ನಿನ್ನ ತೋಟದಾಗ ಪಾಲಕ್ ಸೊಪ್ಪು ಜಾಸ್ತಿ ಐತಲ್ಲ, ಹರ್ಕಂಬ ಗಟ್ಟಿಯಾಗಿ ಸಾರು ಮಾಡ್ತಾನಂದ್ರೆ. ಈಗ ನೋಡ್ರಿ ಹೆಂಗೆ ಬೆಳೆದೈತಿ ಪಾಲಕನ ಸೊಪ್ಪು. ನಮ್ಮ ಕಡೆ ಪಾಲಕನ ಸೊಪ್ಪು ಅಂತ ಕರಿತೀವಿ. ಬರ್ರಿ ಇದನ್ನ ಇವತ್ತು ಹರ್ಯಾನ ಫಸ್ಟ್ ಹಾರ್ವೆಸ್ಟ್ ಇದು. ಆಫ್ಟರ್ ಮೋಸ್ಟ್ಲಿ ಒಂದು ಹಾಕಿ ಒಂದು 15 ದಿನ, ಒಂದು 20 ದಿನ ಆದಮೇಲೆ ಇವತ್ತು ಫಸ್ಟ್ ಟೈಮ್ ಹಾರ್ವೆಸ್ಟ್. ನೋಡಷ್ಟು ಫ್ರೆಶ್ ಅದ. ಇವಾಗ ಪಾಲಕ್ ಸೊಪ್ಪು ಹರ್ಕೊಂಡಾದ್ಮೇಲೆ ಅದ್ರ ಪಕ್ಕಕ್ಕೆ ಉಳ್ಚಿಕ ಸೊಪ್ಪು ಐತಿ. ನಮ್ಮ ಕಡೆಗೆ ಇದು ಉಳ್ಚಿಕ ಅಂತ ಕರೀತಾರೆ, ನಿಮ್ಮ ಸೈಡ್ ಅಂತ ಕರೀತಾರೆ ಅಂತ ಕಾಮೆಂಟ್ ಬಾಕ್ಸಿಗೆ ತಿಳಿಸ್ರಿ. ಇಷ್ಟಕ್ಕೊಂದು ಸಿಕ್ತು, ಇನ್ನೂ ಜಾಸ್ತಿ ಐತಿ, ಬಟ್ ಇವತ್ತಿಗೆ ಈ ಹೊತ್ತಿಗೆ ಇಷ್ಟ ಸಾಕು. ಸೊ ಹಂಗಾಗಿ ಪಾಲಕ ಸೊಪ್ಪು ಹರಿದು ಈಗ ಉಳ್ಚಿಕ ಸೊಪ್ಪು ಹರಿಯಾಕತ್ತೀನಿ. ಬರ್ರಿ ಹರಿಯಾಣ. ಇದೇ ಥರ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಅವಾಗವಾಗ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಓಕೆ ನೋಡಿರಿ, ಇಟ್ಸ್ ಕಾಲ್ಡ್ ಉಳ್ಚಿಕ, ಚುಕ್ಕಕೂರ ಅಂತ ಕರೀತಾರೆ ತೆಲುಗು ಒಳಗೆ. ಕನ್ನಡದಾಗ ಇದನ್ನು ಉಳ್ಚಿಕ ಅಂತ ಉತ್ತರ ಕರ್ನಾಟಕ ಸೈಡ್ ಕರೀತಾರೆ. ಇದನ್ನು ಮಟನ್ಗೆ ಚಿಕನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಜಸ್ಟ್ ಒಂದು 20 ಬೀಜ ಹಾಕಿಬಿಟ್ರೆ ನಿಮಗೆ ಒಂದು 6 ತಿಂಗಳಿಗೆ ಆಗೋಷ್ಟು ಉಳ್ಚಿಕ ಸೊಪ್ಪು ನೀವು ಮನೆಯಾಗೆ ಬೆಳ್ಕೊಬೋದು. ನೋಡ್ರಿ ಹೆಂಗದ, ತೆನಿ. ಇದು ನೋಡೋಕಷ್ಟು ಗಟ್ಟಿ ಐತೆ, ಬಟ್ ಎಷ್ಟು ಸಾಫ್ಟ್ ಐತೆ ಅಂದರೆ ನೋಡಿಲಿ ಎಷ್ಟು ಜ್ಯೂಸಿ ಐತಿ. ಸೊ ಹಿಂಗೆ ಹಾಕ್ಬೋದು ನೀವು ಸಾರಿಗೆ. ಇಲ್ಲ ಒಂದು ಸ್ವಲ್ಪ ಹರಿಯಾಣ, ಇದನ್ನು ಹರಿಯಾಣ. ಓಕೆ ಬಾಯ್. ನಮ್ಮ ನುಗ್ಗಿಕಾಯಿ ಸಾರಿಗೆ ಬೇಕಾದ ಉಳ್ಚಿಕ ಮತ್ತು ಪಾಲಕ್ ಎರಡೂ ಸಿಕ್ತು. ನುಗ್ಗಿಕಾಯಿ ಅದಾವೆ, ಸಾರು ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋಣ ಅಂತ. ಓಕೆನಾ? ಬಾಯ್.